ಹೊರದಿನಾಂ ತೆರಳುವೆ ದ್ವಾರಕ ನಗರಕ್ಕೆ ಹೊರದಿನಾಂ ತೆರಳುವೆ ದ್ವಾರಕ ನಗರಕ್ಕೆ ಬಂಡಿ ಹೋಯುತ್ತದ ಸದ್ದಿಯ ಹೇಡಿಗಳಾದ ಪಾಂಡವರು ನನಗಿಂತ ಮೊದಲೇ ದ್ವಾರಕೆಗೆ ಹೊರಟಿರುವ ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನದರನಾದ ನನ್ನ ಮುಂದೆ ಅವರ ಕೋಟಿ ತಂತ್ರಗಳು ಕ್ಷಣಾರ್ಧದಲ್ಲಿಯೇ ನಾನೀಗಲೇ ಅರ್ಜುನನಿಂದ ಮೊದಲೇ ದ್ವಾರಕೆಗೆ ಹೋಗಿ ಕೃಷ್ಣನ ಸಹಾಯವನ್ನು ಪಡೆದು ಬರುವೆನು. ಭವನದ ಶೃಂಗಾರ ವೈಭವ ಏನಿ ಭವನದ ವೈಭವ ಏನಿ ಭವನದ ವೈಭವ ಓಡಲ ಹೋಗಿದೆ ಏನಿ ಭವನದ ವೈಭವ ನಾಡಲ ಆನಂದವಾಗಿದೆ ನಾಡಲ ಆನಂದವಾಗಿದೆ ಏನಿ
ಏನಿ ಭವನದ ಶೃಂಗಾರ ವೈಭವ. ಎತ್ತ ನೋಡಿದರ ಹತ್ತ ಮುತ್ತು ಮಾಣಿಕ್ಯಗಳಿಂದ ಕೆತ್ತಲ್ಪಟ್ಟ ಸಾಲು ಗಂಬಗಳ ಸೊಬಗು, ದೃಷ್ಟಿ ಬೀರಿದಡೆ ಚಿಂತ ಚಾಂತಲ್ಯಗೊಳಿಸುವ ಮಧುರ ಭಾವ ಭಂಗಿಗಳ ಮಧುರ ಮಿಲನ, ನಯನ ಮನೋಹರವಾದ ಶಿಲ್ಪಕಲಾ ಚಾತುರ್ಯ. ಅಬ್ಬ, ಇದು ಯಾವ ಶಿಲ್ಪಿಯ ಕೈ ಚಳಕವಿರಬೇಕು? ಈ ಭವನವನ್ನು ಕಂಡಾಕ್ಷಣ ಎನ್ನಯ ಮನವು ಮೋಡುಗಳು ಗರಗಿ ಮಳೆಗರೆಯುವಂತೆ ಭಾಸವಾಗುವುದು. ಓಹೋ, ಇದೆಲ್ಲವೂ ಕೃಷ್ಣನ ಮಾಯೆ. ಕೃಷ್ಣ, ಈ ನಿನ್ನ ಮಾಯಾಶಯನ ಘೋರವನ್ನು ನೋಡಿ ಬೆರಗಾಗುವನಲ್ಲ ಈ ಚಂದ್ರಕುಲ ಚಕ್ರೇಶ್ವರ. ಶಶಾಗರ ಪೃಥ್ವಿಯನ್ನು ಶಾಸನ ಮಾಡಬಲ್ಲ ಶತ್ರು ಧ್ವಂಸ ಧುರೀಣ, ಹಸ್ತಿನಾವತಿ ರತ್ನ ಸಿಂಹಾಸನಾಧೀಶ್ವರ. ಈ ಕೌರವೇಶ್ವರನ ಹರಮನೆಗಿಂತಲೂ ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಶಿಲಾಬಾಲಕಿ ಬಳ್ಳಿಯಂತೆ ಬದುಕಿ ನಡುಗುವ ಮಿಡುಕು, ಸಂಪಿಗೆ ಹೂವಿನಂತಹ ನಾಶಕ, ಮಧು ಚಂದ್ರನ್ನೇ ಮೋಹಿಸುವಂತಹ ಮಂದಹಾಸ, ಮಿಂಚಿನಂತೆ ಹೊಳೆಯುತ್ತಿರುವ ನಯನಗಳು. ಈ ಶಿಲಾಬಾಲಕಿಯರನ್ನು ನೋಡಿದರೆ ಒಮ್ಮೆ ಹಪ್ಪಿ ಹಾಡಲೆ. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಕೌರವೇಶ್ವರ. ಕೌರವೇಶ್ವರ, ಕೌರವೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ರಣರಂಗದಿ ಧೀರ ಪ್ರಚಂಡ ಕೌರವ, ರಣರಂಗದಿ ಧೀರ ಪ್ರಚಂಡ ಕೌರವ. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತವಯ್ಯ ದುರ್ಯೋಧನ,
ಸ್ವಾಗತ ಸ್ವಾಗತ ಕುರುನಂದನ ಕರದುಳು ಗದೆಯಂ ಬಿಡಿದಿಗ ಶೂರ ಶರೀರವು ಮದಿಸಿದ ಹುಲಿಯಾಕಾರ ಕರದುಳು ಗದೆಯಂ ಬಿಡಿದಿಗ ಶೂರ ಶರೀರವು ಮದಿಸಿದ ಹುಲಿಯಾಕಾರ ಉರಿಮೀಸೆಯ ದೊರ ಈ ಸರದಾರ ಉರಿಮೀಸೆಯ ದೊರ ಈ ಸರದಾರ ನಡೆಯುವ ಭಂಗಿಯೂ ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ಸುಸ್ವಾಗತ ಕುರು ಸಾರ್ವಭೌಮನಿಗೆ ಈ ಛಲದಂಕ ಮಲ್ಲನಿಗೆ ಸ್ವಾಗತ ಸುಸ್ವಾಗತ ಕುರು ಸಾರ್ವಭೌಮನಿಗೆ ಈ ಛಲದಂಕ ಮಲ್ಲನಿಗೆ ನನಗೇತಕ್ಕೆ ಈ ತರದ ಭ್ರಾಂತು ಜಗತ್ತಿನ ರಾಜಾದಿರಾಜರಲ್ಲಿ ಹೀಗೆ ನೆನೆಸಿದ ಈ ಚಕ್ರವರ್ತಿ ಸಾರ್ವಭೌಮನ ಅರಮನೆಗೆ ಸಾಟಿ ಆಗಬಲ್ಲದೆ ಈ ಮಾಧವನ ಮೌನ ಇವ ಎಂತಹ ನಿಶ್ಚಿಂತ ಪುರುಷನಯ್ಯ ರಾಜ್ಯಾದಿ ಸಕಲ ಸಂಪತ್ತನ್ನು ತನ್ನ ಹಣ್ಣನಾದ ಗುರುಬಲಭದ್ರ ದೇವರಿಗೆ ವಹಿಸಿ ಈತನು ಮಾತ್ರ ಬಲು ಸುಖ ನಿದ್ರೆಯಿಂದ ತನೀನನಾಗಿರುವನಲ್ಲ. ನಿದ್ರಿಸಲಿ, ಚೆನ್ನಾಗಿ ನಿದ್ರಿಸಲಿ. ನಾನು ಕ್ಷಣಕಾಲ ಕೂತು ಓಡುವೆನು. ಕ್ಷಣಕಾಲ ನನ್ನ ಬುದ್ಧಿಗೆ ಮೊಗ್ಗುವುದಂತಾಯಿತಲ್ಲ. ಅಥವಾ ಕೃಷ್ಣನ ಸಾನ್ನಿಧ್ಯವೇನಾದರೂ ನನ್ನ ಕೀರ್ತಿಗೆ ಕಳಂಕ ತಂದಿತ್ತೆ. ಕ್ಷತ್ರಿಯ ಕುಲಲಾಮ ಆರ್ತ ಜನ ಪರಿಪಾಲಕನು ವಿಭವ ವಿಖ್ಯಾತಿಗಳಿಂದ ಕೂಡಿ ಮೆರೆಯುತ್ತಿರುವ ಈ ಚಕ್ರವರ್ತಿ ಸಾರ್ವಭೌಮನಾದ ನಾನು ಸಾಮಾನ್ಯ ಮಾಧವನ ಪಾದದ ತಳದಲ್ಲಿ ಅಸಂಭವ. ನನಗೆ ಯೋಗ್ಯವಾದ ಸ್ಥಾನ ವಾ
ಜಗದ ವ್ಯಾಪಕ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಶಯನ ರವಿಂದ್ರ ನಯನ ಸಿಂಧು ಶಯನ ರವಿಂದ್ರ ನಯನ ಸದಾ ನಿನ್ನ ಅಭಯೋ ನಿರಂತರ ಕೋರೆ ದಯದಿಸಿ ವಾಸುದೇವಂ ಸದಾ ನಿನ್ನ ಅಭಯೋ ಓಹೋ, ಅಣ್ಣನಾದ ದುರ್ಯೋಧನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಏನು ಪಾರ್ಥ, ನನ್ನನ್ನು ನೋಡಿ ನಿನಗೆ ಇಷ್ಟದ ಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂಬ ಸುದ್ದಿಯನ್ನು ತಿಳಿದ ಬಳಿಕವೇ ನಾನು ಹೊರಟದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದೆನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು, ಅವರವರ ಭಾವನಾತ್ಮಕವಾದ ಫಲವು ಅವರವರಿಗೆ ಲಭಿಸುವುದಲ್ಲವೇ ಸುಯೋಧನ? ಹಾಗೆಂದು ಕೈ ಕಟ್ಟಿ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ 10 ಕಡೆ ತಿರುಗಾಡಿದರೆ ತಾನೇ ಹಲವು ರಾಜರ ಸಹಾಯ ಸಹಕಾರ ದೊರಕುವುದು. ನಾನು ಇಲ್ಲಿಗೆ ಬಂದಿರುವುದು ಈ ಮಹಿಮಾಮೂರ್ತಿಯ ಪಾದದಡಿಯಲ್ಲಿ ಕುಳಿತು 4 ಹಿತವಚನವನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಸರಿ, ಏನು ಅದ್ಯಾವ ಇಚ್ಛೆಂದಲಾದರೂ ಬಾ. ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದನು ಪಾರ್ಥ. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತಸವೇ ಗುರುರಾಜ. ಗುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತ ಹರಿಯುತ್ತಿರುವುದನ್ನು ನಾನೇನು ಮರೆತಿಲ್ಲ, ನೀನು ಸಹ ಮರೆಯಬೇಡ. ಹೇ ಜನಾರ್ದನ, ಶಬರಿಗ ಭಯವನಿಟ್ಟ ಪ್ರಭುವೇ ಏಳು, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರವದನ, ಓ ಸಿಂಧು ಶಯನ ಸುಂದರವದನ, ಬಿಗಿದು ಲೋಕದ ಭವಬಂಧ
ಮೋಕ್ಷವ ನೀಡಿದ ತಂದೆ ಭೃಗುಮುನಿದಾತ್ಪದ ಅಕ್ಷಿಯ ಹಳಿಸಿ ಮೋಕ್ಷವ ನೀಡಿದ ತಂದೆ ಸಿಂಧು ಜಯನ ಧರವದನ ನಿಗಿದು ಲೋಕದ ಭವಬಂಧನ ನಿಗಿದು ಲೋಕದ ಭವಬಂಧನ. ಹೇ ಪರಮಾತ್ಮ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬಳಲಿದ್ದ ನಮ್ಮನ್ನು ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ವರಿಸಿ ಅಮೃತತ್ವವನ್ನು ನೀಡು. ಹೇಳು ಚಕ್ರಪಾಣಿ, ಹೇಳು. ಈ ಮೂರು ಲೋಕದ ಮಂಗಳವು ನಿನ್ನನ್ನೇ ಸೇರಲಿ. ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದಳು ದೀನ ಶರಣ್ಯ. ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದಳು ದೀನ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು ಬರಿತದೆ ಬಂದು ಕಾಯ್ದೆ ನೀನಂದು ಇನ್ನು ಮೌನವೇ ಜನಾರ್ದನ. ಬರಿತದೆ ಬಂದು ಕಾಯ್ದೆ ನೀನಂದು ಇನ್ನು ಮೌನವೇ ಜನಾರ್ದನ. ಓ ಸಿಂಧು ಜಯನ ಸುಂದರವದನ, ಓ ಸಿಂಧು ಜಯನ ಸುಂದರವದನ ನಿಗಿದು ಲೋಕದ ಭವಬಂಧನ ನಿಗಿದು ಲೋಕದ ಭವಬಂಧನ. ಓ ಸಿಂಧು ಜಯನ ಸುಂದರವದನ ಹೇಳು ಜನಾರ್ದನ. ಯಾರು? ಧನಂಜಯ ಬಂದು ಎಷ್ಟು ಹೊತ್ತಾಯಿತು? ಛೇ ಛೇ, ಚರಣದಡಿಯಲ್ಲೇಕೆ ಕುಳಿತ ಪಾರ್ಥ? ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ, ತಮ್ಮ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ. ಓ ಸುಧೇವ! ಯಾರು? ಕುರುಚಕ್ರೇಶ್ವರ. ಭಾವ, ಸೌಖ್ಯವೇ? ಸಮಾಚಾರವೇನು? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಾಗಿತ್ತೆ. ಚಕ್ರವರ್ತಿಯಾದ ನೀನು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಭಾವ ಭಾವ ರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ನಿನ್ನಂತಹ ನಿದ್ರಾ ವೇಷಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ ಕೃಷ್ಣ? ನಾನು ಬಂದದ್ದು ನಿನಗೆ ಗೊತ್ತಿದ್ದರೂ ಸಹ ನಿದ್ರೆ ಬಂದವರಂತೆ ನಡೆಸಿ ಈಗ ನಿನ್ನ ಪ್ರಾಣ ಮಿತ್ರರಾದ ಅರ್ಜುನನ ಬಂದರದೆ ಕುಳಿತು ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟೆಯಲ್ಲ. ಚೆನ್ನಾಗಿದೆ ಈ ನಿನ್ನ ಕಾಮಡ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದದ್ದನ್ನು ನಾನು ಗಮನಿಸಲೇ ಇಲ್ಲ. ಅದಿರಲಿ, ನೀ ವೀರರು ಏಕಕಾಲದಲ್ಲಿ ಈ ದ್ವಾರಕೆಗೆ ಬರಲು ಕಾರಣ? ಕೃಷ್ಣ, ಇಂದಿನಿಂದ ಪಾಂಡವರಿಗೂ ನಮಗೂ ವಾರ್ಖರೆಯುವ ಕಾಳ್ಗಿಚ್ಚನ ಯುದ್ಧವು ಪ್ರಾರಂಭವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ನಾ ಇಲ್ಲಿಗೆ ಬಂದಿರುವನು ದೇವ. ಏನು ಯುದ್ಧವೇ? ಇದು ಎಂತಹ ದುಡುಕಿನ ನಿರ್ಧಾರ ಭಾವ? ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಭಾವ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ
ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಸಂತಾಪ ದುರಿತ ಬೇಡವೋಗಿ ನಟ ಸಮರಸಾರಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ತಾಪ ತುರಿತ ಬೇಡವೋಯಿ ನಟ ಸಮರಸಾರಸ ಅನುಚಿತ ಭರತ ಕಂಡ ಪ್ರಣಯದಿಂದ ಲಾಭವ್ಯಾರಿಗೋ ಭರತ ಭೂಮಿ ಆಳ ಬಯಸಿ ಅನುಜರಲ್ಲಿ ದ್ರೋಹವೆನಿಸಿ ಭರತ ಭೂಮಿ ಆಳ ಬಯಸಿ ಬಂದು ಬಳಗರ ಕರಿಂದ ಮಾರಣವೋ ಮಾಡಬೇಡ ಭ್ರಾಂತನಾಗಿ ದುಡುಕಬೇಡ ಭರತ ಕಂಡ ಪ್ರಣಯದಿಂದ ಲಾಭವ್ಯಾರಿಗೋ ಸಂತಾಪ ದುರಿತ ಬೇಡವೋ ಈ ಕಟ ಸಮರಸಾರಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ 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 ಭಾವ ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರುಗಳಾದ ನೀವುಗಳು ಹೊಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಭಾವ. ಕೃಷ್ಣ, ರಾಜನೀತಿ ಧರ್ಮ ಶಾಸ್ತ್ರದಲ್ಲಿ ನಿನಗಿಂತನೂ ಹೆಚ್ಚಿನ ಪರಿಶ್ರಮ ನನಗುಂಟು. ನಿನ್ನ ಉಪದೇಶವನ್ನು ನಿಲ್ಲಿಸಿ ಮೊದಲು ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ಪರಮಾತ್ಮ, ಕೇಳಿದೆಯಾ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನು? ನನಗೊಂದೂ ತಿಳಿಯದು ದೇವ. ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಲು ಬಂದಂತೆ ತೋರುತ್ತಿರುವುದು. ಹೌದು ಜನಾರ್ದನ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ? ಪರಮಾತ್ಮ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದುತ್ತಾದ್ದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು ದೇವ. ನೀನು ನಮ್ಮಿಬ್ಬರಿಗೂ ಸರಿಸಮಾನವಾದ ಬಂಧು. ಮೊದಲು ನಿನ್ನ ಬಳಿಗೆ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವಿರೋಚಿತವಾದ ಧರ್ಮ. ನೀನು ವೀರನು, ಶೂರನು, ಭಯೋಧೀನನು. ಮೊದಲು ನಿನ್ನ ಬಳಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ನಿನ್ನ ಧರ್ಮವನ್ನು ನೀನು ಪಾಲಿಸಂತಾಗುವುದು. ಕೃಷ್ಣ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ಯಾ ವಿಚಾರ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಕಂಡ ಮಾತ್ರಕ್ಕೆ ಪಾರ್ಥನು ನಿನಗಿಂತಲೂ ಚಿಕ್ಕವನು ಇರಬಹುದು. ಆದ್ದರಿಂದ ಮೊದಲು ಕೇಳುವ ಅಧಿಕಾರ ಈತನಿಗಿರುವುದು. ನಿಮ್ಮೀರುವರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯದಳ ಒಂದು ಕಡೆ, ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನೂ ಆದ ನಾನೋರ್ವನೇ ಒಂದು ಕಡೆ. ಇವೆರಡರಲ್ಲಿ ನಿಮಗಾವುದು ಬೇಕು? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಆಯುಧಗಳು ಹಿಡಿಯುವಂತಿಲ್ಲ, ರಣರಂಗದಲ್ಲಿ ಕಾದಾಡುವ
ಈ ಕೃಷ್ಣನನ್ನು ಕಟ್ಟಿಕೊಂಡು ನಾನೇನು ಮಾಡಲಿ? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಗುರು ಬಲರಾಮರ ಸಹಿತ ಯಾದವಾಕ್ಷಾಯಿಣಿ ಸೈನ್ಯದಳವೇ ನನಗಿರಲಿ. ಕಲೆ ಪರಾಕ್ರಮಕ್ಕೆ ತಕ್ಕದ್ದನ್ನೇ ಆರಿಸಿಕೊಂಡೆ. ನಡೆ ಬಾವ, ಸೈನ್ಯಕ್ಕೆ ಆಜ್ಞಾಪಿಸುವೆನು. ಭಲೆ ಕಪಟ ನಾಟಕ ಸೂತ್ರಧಾರಿ, ಭಲೆ ಕಣ್ ಸೊನ್ನೆಯಿಂದಲೇ ಭಕ್ತರನ್ನು ಎಚ್ಚರಗೊಳಿಸುವ ಈ ನಿನ್ನ ಕಪಟ ನಾಟಕವನ್ನು ನಾನೇನು ಹರಿಯದವನು ಎಂದು ಭಾವಿಸಿದೆಯಾ ಕೃಷ್ಣ? ಏನು ಕಣ್ಸನ್ನಯ ಕಪಟ ಮೋಸ ಕೃಷ್ಣ. ಕಪಟ ಮೋಸ ಭರತ ಕಂಡ ಸ್ವತಂತ್ರ ಶತ್ರುದೋಹದ ಪ್ರಚಂಡ ರಥಪು ತಾಂಡವ ಪ್ರಳಯ ಸಿಂಹನಾದ ಧೋರಣಿಸಾಹಸ ಚದುರ ಈ ಚಕ್ರವರ್ತಿ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣಧೋಳ್ ಆಯುರವಂ ಧರಿಸದಿರೇ ರಣಧೋಳ್ ಆಯುರವಂ ಧರಿಸದಿರೇ ಪಾಂಡವರದಂತು ಮೌಲಿಕೆಯೋ ಓಡುವೆನು ನಿನ್ನಯ ಪಂಥ ಮಂತ್ರಾರಿಪುಣ ಅವತಾರ ಪುರುಷ ಕೃಷ್ಣ. ಕೃಷ್ಣ, ನೀನು ಕಪಟಿ, ವಂಚಕಿ, ಬಲಪಕ್ಷಪಾತಿ. ಅರ್ಜುನ ಎಂದರೆ ನಿನ್ನ ಪ್ರಾಣಸಖ, ಪಾಂಡವರು ನಿನ್ನ ಕುಲಬಂಧುಗಳು. ಈಗಿರುವಲ್ಲಿ ನಾನು ನಿನ್ನಡನೆ ಬೆರೆಯಲು ಸಾಧ್ಯವೇ ಕೃಷ್ಣ? ಈಗ ನೀವೇ ಬೇರೆ ಆದಿರಿ, ನಾವೇ ಬೇರೆ ಆದವು. ಆದರೂ ಬಾಧಕವಿಲ್ಲ ಕೃಷ್ಣ. ಆಯುಧಗಳನ್ನು ಹಿಡಿದು ರಣರಂಗದಲ್ಲಿ ಕಾದಾಡುವುದಿಲ್ಲವೆಂದು ವಚನವಿಟ್ಟಿರುವೆ. ವಚನ ಭ್ರಷ್ಟನೋಧೀಯ ಎಚ್ಚರವಿರಲಿ. ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯುವುದುಂಟೆ? ಅದು ಮುಂದೆ ನಾನೇ ತಿಳಿಯುವುದು. ನಡೆ ಬಾವ, ಇನ್ನು ನನ್ನ ನಿನ್ನೆಯ ಭೇಟಿ ಸಮರಾಂಗಣದಲ್ಲಿ. ಅದು ನಿನಗೆ ಜ್ಞಾಪಕವಿರಲಿ. ಒಳ್ಳೆಯ ಮಾತಿನಿಂದ ನನ್ನ ಬಂಧುವನೆಂದು ಹಾಲಿಂಗಿಸಲು ಹೋದರೆ ಆ ಬಡ ಪಾಂಡವರ ಪಕ್ಷವನ್ನು ವಹಿಸಿದನಲ್ಲ. ಇರಲಿ, ಇನ್ನು ಆ ಪಾಂಡವರ ಗತಿ ಅಧಾಗತಿ. ಕ್ಷೇತ್ರ ಇದು ಕುರುಕ್ಷೇತ್ರ, ಅವರಿಗೆ ಕ್ಷೇತ್ರ. ಇದು ಕುರುಕ್ಷೇತ್ರ, ಅವರಿಗೆ ಕ್ಷೇತ್ರ.
ಸಿಂಹ ಸ್ವಪ್ನದಂತಿರುವ ಆ ಕಡು ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಾನು ಮಾಡಿದ ಕಾರ್ಯವು ಹಿತವೇ ಶಕುನಿ. ಚಿಂತೆ ಏಕೆ ಕುರುರಾಜ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಹಾಳ. ಹೇ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ತೋಳ್ಬಳಗಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಜ್ಞಾತಿ ಹಿಂಸೆ ಸಂಯುತ ಕಲಹ ಇದು ಉಚಿತವೇ ಮಾವ? ಚಿಂತೆ ಏಕೆ ಕುರುರಾಜ? ಅಂದು ನಾನು ಧಾರಿಕೆಗೆ ಹೋದಾಗ ಯುದ್ಧವು ಅಧರ್ಮ ಎಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಾನು ಅದನ್ನು ನಿರಾಕರಿಸಿ ಬಿಟ್ಟೆ ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಆತನ ಮಾತು ನಿನಗೆ ಪರಿಗ್ರಹವಲ್ಲ. ಅಣ್ಣ ನಾನು ನೋಡಿ ಬಂದೆ ಕೃಷ್ಣಗೈದ ಕಾರ್ಯವ. ಅಣ್ಣ ನಾನು ನೋಡಿ ಬಂದೆ ಕೃಷ್ಣಗೈದ ಕಾರ್ಯವ. ಕೃಷ್ಣಗೈದ ಕಾರ್ಯವ ವಲ್ಲಗೈದ ಕಾರ್ಯವ. ಅಗ್ರಜ ಇದು ನನ್ನ ಗುಣಗಳು ಮಾಧವನು ಆಲಯ. ಇದು ನನ್ನ ಗುಣಗಳು ಮಾಧವನು ಆಲಯ. ಮೊದಲಿಂದ ಬಂದಿಸುತ್ತ ನಾಳೆ ಬರುವನಂತೆ. ಅಗ್ರಜ ಮುದದಿಂದ ಬಂದಿಸುತ್ತ ನಾಳೆ ಬರುವನಂತೆ. ಅಣ್ಣ ನಾನು ನೋಡಿ ಬಂದೆ ಕೃಷ್ಣಗೈದ ಕಾರ್ಯವ. ಕೃಷ್ಣಗೈದ ಕಾರ್ಯವ ವಲ್ಲಗೈದ ಕಾರ್ಯವ. ಅಗ್ರಜ ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರೋನು. ನಾಳೆ ಪ್ರಾತಃ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ ಅಗ್ರಜ. ಯಾರಿಗೆ ಶಾಂತಿ ಯಾರಿಗೆ ಸಂಧಾನ? ಏನು ಸಹೋದರ, ಕೃಷ್ಣನು ಅಸ್ತ್ರಾವತಿಗೆ ಬಂದಿರುವನೆ? ಹೌದು ಅಗ್ರಜ. ಬಹಳ ಸಂತೋಷ. ನಡೆ ಅತಿಥಿ ಸತ್ಕಾರಕ್ಕೆ ಸಿದ್ಧ ಆಗು. ಅಗ್ರಜ ಸಹೋದರ, ಆ ದರ್ಪಿತ ಗೋಪಾಲಕನು ನಮ್ಮ ಸತ್ಕಾರ ನಿರೀಕ್ಷಿಸುವುದಿಲ್ಲ. ಆಗಲೇ ನಮ್ಮ ರಾಜಪ್ರಸಾದ ದಾಟಿ ಬಿದುರನ ಮುರುಕು ಜಪ್ತನ್ನು ಆಶ್ರಯಿಸುವ ಅಗ್ರಜ. ಎಷ್ಟೊಂದವ ಹೇಳನ ಅಗ್ರಜ, ಎಷ್ಟೊಂದವ ಹೇಳನ. ಅವ ಹೇಳದವಲ್ಲ ಪ್ರಿಯ ಸಹೋದರ. ಯದುಪದಿಯು ಭಕ್ತ ಪರಾಧೀನನು. ವಿದುರನಂತಹ ಭಕ್ತರು ಆತನಿಗೆ ಮತ್ತಾರಿರುವರು. ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸಬೇಡ. ಎಡೆ ಸಹೋದರ, ಎಡೆ. ಅಣ್ಣ ಸಹೋದರ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿದೆ ನಮಗೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿದೆ ನಮಗೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ನಲ್ಲೆಯರ ಆ ಕಳ್ಳನ ಮರ್ಮವನರಿಯದೆ ಈ ಪರಿದೊಳಗುವುದೇ. ನಲ್ಲೆಯರ ಆ ಕಳ್ಳನ ಮರ್ಮವನರಿಯದೆ ಈ ಪರಿದೊಳಗುವುದೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಏನೆಂದೇ ಅಗ್ರಜ? ಕೃಷ್ಣನಿಗೆ ಸತ್ಕಾರ. ಕುಲ 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 ಜಲವೆಂಬ ಗಾದೆ ಹಿಡಿದ ಪಂಥ. ಆ ಭಂಡ ಭೀಮನ ಗುಂಡಿಯನ್ನು ಸೀಳಿ ಬಿಸಿ ರಕ್ತ ಪಾನ ಮಾಡದ ಹೊರತು ಎಲ್ಲಿಯದು ನಿನ್ನ ಪ್ರೀತಿಯ ಸಹೋದರನಿಗೆ ಶಾಂತಿ. ಏನೆಂದೇ ಅಗ್ರಜ? ಕೃಷ್ಣನಿಗೆ ಸತ್ಕಾರ, ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ. ನನಗೊಪ್ಪದು ನನಗೊಪ್ಪದು ನನಗೊಪ್ಪದು. ಸಹೋದರ, ಸಹೋದರ, ನೋಡಿದೀಯಾ ಮಾವ? ಮದ ಗಜಗಳು ಎಷ್ಟಿದ್ದರು ಈ ಮರಿಸಿಂಹಕ್ಕೆ ಸಾಟಿಯೇ. ಈ ನನ್ನ ಸಹೋದರನನ್ನು ಒಂದೊಂದು ಸಾರಿ ಸಮಾಧಾನ ಮಾಡಲು ನನಗುವುದು ಸಾಧ್ಯ ಎನಿಸುವುದಲ್ಲ. ಈಗ ಏನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ನಿರಾಕರಿಸುವುದೇ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಸುಯೋಧನ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ರಾಜಾದಿರಾಜ ಹಸ್ತಿನಾಪುರಾಧೀಶ ಗಂಡು ರಾಜರ ಗಂಡ
ದುರ್ದಂಡ ಪ್ರಚಂಡ ಅಲ್ಲ ಸಿಗೋದನ ಅಷ್ಟು ಐಶ್ವರ್ಯ ಸಂಪನ್ನನಾದ ಈ ನಿನ್ನ ವೈಭವವನ್ನು ತೃಣೀಕರಿಸಿ ಆ ಪುತ್ರನ ಮುರುಕು ಜೋಪಡಿಯಲ್ಲಿ ವಾಸವಾಗಿರುವ ಆ ದಟ್ಟ ದರ್ದಿನ ವಿದುರನ ಮನೆಗೆ ನೆಟ್ಟಗೆ ಹೋಗುತ್ತಿದ್ದಾನೆ. ಏಳು ಕರುಣೇಶ್ವರ ಆ ವಿದುರನ ಮನೆಗೆ ನೆಟ್ಟಗೆ ಹೋಗುತ್ತಿದ್ದಾನೆ. ಶಿವದನ ಕೌರವೇಶ್ವರ ಪ್ರಾರಂಭದಲ್ಲಿ ಸಹಿಸಲಾರದಂತಹ ಅಪಮಾನ ಅಲ್ಲ ಶಿವದನ, ಭಕ್ತಿ ವೈರಗಳ ನೆಪದಿಂದ ವಂಚಿತನಾಗಿರುವ ನೀನೆ ಈ ಅಪಮಾನವನ್ನು ಹೇಗೆ ಸಹಿಸಿಕೊಂಡು ಹೇಳು ಕೌರವೇಶ್ವರ, ಹೇಗೆ ಸಹಿಸಿಕೊಂಡಿರುವೆ? ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವೇಕೆ ಶಕುನಿ? ಕೃಷ್ಣನಲ್ಲಿ ನನಗೆ ದ್ವೇಷವೇ? ಅಯ್ಯೋ ಮರುಳೆ, ಕೃಷ್ಣನು ಕ್ಷತ್ರಿಯ ಜಾತಿಯ ಕಲಂಕ ಸ್ವರೂಪ. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನೇ ನಿರ್ಮೂಲನೆ ಮಾಡಲೆಂದೇ ಆತನು ಅವತರಿಸಿರುವನು. ಯಾರು ಅವನ ವೈರಾಗ್ಯ ಪ್ರಸನ್ನಕ್ಕೆ ಮರುಳಾಗಿ ಭಗವಂತ ನೀನು ಎಂದು ಪೂಜಿಸುವರೋ ಅಂಥವರನ್ನೇ ಧ್ವಂಸ ಮಾಡುವ ಕಂಸ, ಜರಾಸಂಧ, ಶಿಶುಪಾಲಾದಿಗಳು ನಿನಗೆ ಅಂತಹ ಮಿತ್ರರಾಗಿದ್ದರು ಕೌರವೇಶ್ವರ. ಅಂಥವರನ್ನು ಯಾವ ಕಾರಣವಿಲ್ಲದೆ ಸಂಹರಿಸಿ ಕಂಸನನ್ನು ವಧಿಸಿ ಅರುಳು ಮುದುಕನಾದ ಉಗ್ರಸೇನನ್ನು ನೆಪ ಮಾತ್ರಕ್ಕೆ ಸಿಂಹಾಸನ ಮೇಲೆ ಕುಳ್ಳಿರಿಸಿ ತನ್ನ ಸಹೋದರರನ್ನು ಸೂರಪಾನ ಪ್ರಮುಖನಾಗಿ ಮಾಡಿ ಆ ರಾಜಲಕ್ಷ್ಮಿಯನ್ನು ತಾನೇ ವಶಪಡಿಸಿಕೊಂಡ. ಇಂಥವದಲ್ಲಿ ಮನನೆಯ ಕೌರವೇಶ್ವರನಿಗೆ ಇಂಥವದಲ್ಲಿ ಮನನೆಯ ಸಾಮ್ರಾಟ್. ಅಂದು ನನ್ನನ್ನು ದ್ವಾರಕೆಗೆ ಕಳಿಸಿದೆ ಮಾವ. ಆ ನನ್ನ ಗೋಪಾಲಕನ ಮನೆಯ ಬಾಗಿಲು ನಿಂತು ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು. ಏನು ಮಾವ ಉದ್ದೇಶ? ಕೋಡರ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸಾಹಸ ಮಾಡಬಹುದಲ್ಲವೇ? ಹೌದೌದು. ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತವಾದ ಯಾದವ ಸೈನ್ಯವೇ ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದರೆ ಅದನ್ನು ನೀನು ನಿರಾಕರಿಸಬೇಕಾಗಿತ್ತು. ಕೃಷ್ಣ, ಏ ಬಲ್ಲ ಕೃಷ್ಣ, ನೀನು ನನಗೆ ಬೇಡ, ನಿನ್ನ ವಿಜಯೋನ್ಮತ್ತವಾದ ಯಾದವ ಸೈನ್ಯವೇ ನಿನಗೆ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಆ ಅರ್ಜುನನು ನಿನ್ನ ಸಂಕಟದಿಂದ ಉದ್ಧಾರ ಮಾಡಿದನು, ಉದ್ಧಾರ ಮಾಡೇ ಬಿಟ್ಟನು. ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಬಡ ಪಾಂಡವರನ್ನು ಹಿಂಸಿಸಬೇಕಾಗಲ್ಲ ಮಾವ. ಪಾಪ ಪುಣ್ಯ ಇದೆಲ್ಲವನ್ನು ನೀನು ಎಲ್ಲಿಂದ ಕಲಿತೆ ಸಿಗೋದ್ರ? ನೀನು ಇದೆಲ್ಲವನ್ನು ಎಲ್ಲಿಂದ ಕಲಿತೆ? ಪಾಂಡವರು ಕೃಷ್ಣನಿಂದ ಬೇರೆ ಮಾಡಲಾಗದು. ಅದೇಕೆ ಮಾವ? ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರ ಪ್ರಕಾರ ಇರಬಹುದು. ಕೃಷ್ಣನ ಸಂಧಾನಕ್ಕೆ ಸಂಬಂಧಿಸಿ ಪಾಂಡವರಿಗೆ ಏನಾದರೂ ಆಸೆಯನ್ನು ಪಟ್ಟಿದೆ, ಆದರೆ ಕೊಟ್ಟಿದ್ದೇ ಹೋದರೆ ನಿನ್ನ ವಿನಾಶಕ್ಕೆ ನೀರೇ ಕಾರಣಾಗುವೆ. ಆಗಲ್ಲ, ಪಾಂಡವರು ಪಗಡೆಯಾಟದಲ್ಲಿ ಸೋತಾಗಲೇ ಅವರ ರಾಜ್ಯದಲ್ಲಿದ್ದಕ್ಕೂ ನಷ್ಟವಾಯಿತು. ಪುನಃ ಅವರನ್ನು ಹೊಂದುವುದೆಂದರೆ ಏನು, ಹೊಂದುವುದಾದರೂ ಏನು? ಕ್ಷತ್ರಿಯ ವೀರರಿಂದ ಅನುಭಕ್ತಲಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ತನ್ನ ವೀಕ್ಷಕರ ಯಾಚನಾಗಿರುವುದು ನಿಮಗೆ ಉಚಿತವಲ್ಲ. ಪಾಂಡವರಿಗೆ ಒಂದು ವೇಳೆ ರಾಜ್ಯ ಬೇಕಾದರೆ ಈ ರಣರಂಗದಲ್ಲಿ ಸೆಳೆಸಿ ಆ ವಿಜಯಲಕ್ಷ್ಮಿಯನ್ನು ಕೈಯಲ್ಲಿ ಅದನ್ನು ಬಿಟ್ಟು ಮೇಲಿನ ಮೇಲೆ ಈ ದೇವಿಗೆ ದೇಹಿ ಎಂದು ಸರಿಯಾಗಿ ಹೇಳಿದೆ ಸೋಮನ ರಾಜ. ಯುದ್ಧದ ಹೊರತಾಗಿ ಪಾಂಡವರಿಗೆ ಒಂದು ಸೂಜಿಯಷ್ಟು ಜಾಗವನ್ನು ಕೊಡುವುದಿಲ್ಲ. ಮಾವ, ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿ ಎಂದು ಸಂಧಿಯ ನೆಪದಿಂದ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಲ್ಲ ಕಳ್ಳ ಕೃಷ್ಣ. ಆ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಸುಯೋಧನ, ನಾನು ಎರಡು ಕಣ್ಣುಗಳಿಂದ ಅದು ನೋಡಲೇಬೇಕು. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಕೌರವೇಶ್ವರ. ಏನು ಮಾವ ನಿನ್ನ ಸಲಹೆ? ಈಗ ಸಭೆಯ ವೇಳೆ ಆಯ್ತು, ನೀನು ನಡೆ. ಮಾವ
ಹೊರತಾಗಿ ಈ ದುರ್ಯೋಧನನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಸ್ವರ್ಗ ಸ್ವರ್ಗ ಸರಿ ಹೋಲುವಂತಿರೇ ಮುರುಗಲಾಂಛನ ಮೆರಗ ಸ್ವರ್ಗ ಸ್ವರ್ಗ ಸರಿ ಹೋಲುವಂತಿರೇ ಮಣಿಮಕುಟವರ್ಧನಗೆ ದುರೋಧನ ನಿಪುಣ ನಿಧನೆ ಧೋನಗೈರ ಕಂಡ ಸಹೋದರ ದುಶಾಸನಾದಿಗಳಿರ ಎಳೆಯದ ಎಲೆಗೆ ಪಿತಾಮಹ ಆಚಾರ್ಯರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ. ಜೂಜಿನಲ್ಲಿ ಸಾತು ರಾಜ್ಯಾದಿ ಸಕಲ ಸಂಪತ್ತನ್ನು ಕಳೆದುಕೊಂಡು ಕೋಡಿನಲ್ಲಿ ಕಪಿಗಳಂತೆ ಅಲೆಯುತ್ತಿರುವ ಆ ದೊರೆದ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳರು ದೂತನನ್ನಾಗಿ ಕೃಷ್ಣನನ್ನು ಕಳಿಸುತ್ತಿರುವರಂತೆ. ನೋಡಿದಿರಾ ಅವರ ಅಟ್ಟಹಾಸ ಹೇಗಿದೆ? ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿಗಲ್ಲವೇ? ಏನಂದೆ ತಾತ? ಸಾಟಿರುವರೆಗೆ ನನಗೆ ದೊರೆತೋ ಇರುವರೆಗೆ ಸಾಟಿರುವರೆಗೆ ನನಗೆ ದೊರೆತೋ ಇರುವರೆಗೆ ಹೊರಗುಣತೆ ಮೌಸನತೆ ಧನವ ಬಿಡದೆ ಸೌರ್ಯದಿಯೇ ಕೈಕದೊರೆ ಎನಿಸಿ ಮಾಡುತ್ತಿರೆ. ಹೊರಗುಣತೆ ಮೌಸನತೆ ಧನವ ಬಿಡದೆ ಸೌರ್ಯದಿಯೇ ಕೈಕದೊರೆ ಎನಿಸಿ ಮಾಡುತ್ತಿರೆ. ಇರುವರೆಗೆ ನನಗೆ ದೊರೆತೋ ಇರುವರೆಗೆ ದ್ರೋಣಾದಿಗಳಿರಲು ಸೌರ್ಯದಿ ನಡಗಡ ರಿಪುಗಡ ಹೊದಿಸುತ್ತಿ ಬಿಡಲು ದ್ರೋಣಾದಿಗಳಿರಲು ಸೌರ್ಯದಿ ನಡಗಡ ರಿಪುಗಡ ಹೊದಿಸುತ್ತಿ ಬಿಡಲು ಈ ಒಬ್ಬ ಕುಂದಿ ಸಲಹೆ ನೀಡದಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ. ಈ ಒಬ್ಬ ಕುಂದಿ ಸಲಹೆ ನೀಡದಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ. ಅನುಜ ಶಾಸನ ಅವರನ್ನು ಹೊರಿಸದಿರುವನೆ. ಅನುಜ ಶಾಸನ ಅವರನ್ನು ಹೊರಿಸದಿರುವನೆ. ಹೀಗಿರುವಲ್ಲಿ ಸೌತಿರುವರೆ ನನಗೆ ತರಿಸೋ ಇರುವರೆಗೆ ಸೌತಿರುವರೆ ನನಗೆ ತರಿಸೋ ಇರುವರೆಗೆ ಹೊರಗುಣತೆ ಮೋಸನತೆ ಧನವ ಬಿಡದೆ ಸೌರ್ಯದಿಯೇ ಕೈಕದೊರೆ ಎನಿಸಿ ಮಾಡುತ್ತಾರೆ. ಹೊರಗುಣತೆ ಮೋಸನತೆ ಧನವ ಬಿಡದೆ ಸೌರ್ಯದಿಯೇ ಕೈಕದೊರೆ ಎನಿಸಿ ಮಾಡುತ್ತಾರೆ. ಇರುವರೆಗೆ ನನಗೆ ತರಿಸೋ ಇರುವರೆಗೆ. ಏನಂದೆ ತಾತ? ಯುದ್ಧವೇ ಯುದ್ಧ. ನನ್ನ ಬಳಿಯಲ್ಲಿ 11 ಅಕ್ಷೋಹಿಣಿ ಸೈನ್ಯ ದಳ ಇರುವುದು. ಅದರ ಹಿಡಿದಕ್ಕೆ ಸಿಕ್ಕಿದವರು ಆನೆಯ ಕಾಲಿಗೆ ಸಿಲುಕಿದ ಬಾಳೆಹಣ್ಣಿನ ಹಾಗೆ ಹೋದವರು. ಸಹೋದರ ದುಶ್ಯಾಸನ, ಈ ದಿನ ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕರು ನಮ್ಮ ಅಂಗರಾಜ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳ ಕಣ್ಣೆದುರಿಗೆ ಬೆಳೆದ
ನಮಗೇಕೆ ಆ ಚಿಂತೆ? ಗುರು ಸಾರ್ವಭೌಮರಿಗೆ ಜಯವಾಗಲಿ. ಪುರುಷೋತ್ತಮರಾಗಲು ಸುತ್ತಬರಲಿ. ಯಾರು ಪುರುಷೋತ್ತಮ? ಅವನ್ ಯಾರಿಗೆ ಪುರುಷೋತ್ತಮ? ನೆಟ್ಟಗೆ ನನ್ನ ಹರಮನೆಗೆ ಬಾರದೆ ಅವನ ಹುಟ್ಟು ಗುಣಕ್ಕನುಸಾರವಾಗಿ ಈ ದಾಸಿಪುತ್ರನ ಮುರುಕು ಜೋಪಡೆಯನ್ನು ಆಶ್ರಯಿಸಿರುವಂತೆ ಎಷ್ಟೇ ಆಗಲಿ ಗಲ್ಲ ಅವನಿಗೆ ತಿಳುವಳಿಕೆ ಬದಲೇ ಇಲ್ಲ. ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ನಿನ್ನ ಬಳಿಗೆ ಬರುತ್ತಿರನೇ ಹೊರತು ನಿನ್ನಲ್ಲಿ ಯಾಚನೆಗಾಗಿ ಅಲ್ಲ. ಯಾರು ಮಾತನಾಡುತ್ತಿರುವುದು? ಓ ಚಿಕ್ಕಪ್ಪ ವಿದುರ ಮಹಾಶಯರು, ರಾಜ್ಯದ ವಿಚಾರವಾಗಿ ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಸುಮ್ಮನೆ ಕುಳಿತುಕೋ. ದುರ್ಯೋಧನ, ಬಲವಂತನಿಗೆ ನ್ಯಾಯವೋ ದಿನವೋ, ನ್ಯಾಯಕ್ಕೆ ಸರ್ವರೋ ದಿನರೋ. ರೋಗಿಗೆ ಪಥ್ಯವು ರುಚಿಸಿದಂತೆ ಅಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಬುದ್ಧಿಗೆ ಮಂಕವದಿದ್ದೆ ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸಿ ಪರಿವೇಷಿತನಾದ ಈ ಚಕ್ರವರ್ತಿ ಸಾರ್ವಭೌಮನಿಗೆ ಈ ದಾಸಿಪುತ್ರನ ನೀತಿ ವಚನಗಳು ಅನಾವಶ್ಯಕ. ಸಹೋದರದು ಶಾಸನ. ವಯಸ್ಸಿನಲ್ಲಿ ಹಿರಿಯವನು ಪೂಜ್ಯನೆಂದು ಸುಮ್ಮನಿದ್ದ ಮಾತ್ರಕ್ಕೆ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವ ಈ ಹವ್ಯಕೇನು ಕೂಡಲೇ ಸವೆದರು ಧಳುವಂತನಾಗುವ. ವಿದುರ, ಏನು ನುಡಿದಯ ಕಾದ ರೈತನೇ, ಪಾದವರ್ತನಂತೇನ ನುಡಿದಯ ಕಾದ ರೈತನೇ. ಏನು ನುಡಿದಯ ಕಾದ ರೈತನೇ, ಪಾದವರ್ತನಂತೇನ ನುಡಿದಯ ಕಾದ ರೈತನೇ. ವಿದುರ, ಕರೆಯದೆ ಸಭೆಗಾಗಮಿಸಿದೆಯಾದರೂ ಸಾಕಾದರೆ ಜರಿವಂತಾದೆಯ. ಕರೆಯದೆ ಸಭೆಗಾಗಮಿಸಿದೆಯಾದರೂ ಸಾಕಾದರೆ ಜರಿವಂತಾದೆ. ಯಾರವತ್ತ ಸದಿಂದಲೇ ಪರಿತೀರ ಕೌರವೇಶ್ವರನ ಜರಿದು. ವಿದುರ, ಯಾರವತ್ತ ಸದಿಂದಲೇ ಪರಿತೀರ ಕೌರವೇಶ್ವರನ ಜರಿದು. ಶಬ್ದಗಳಾಡಿದರೆ ಅಪ್ಪಳಿಸುತ್ತೀರಲಾಗದೆ. ಮೀರಿದ ಶಬ್ದಗಳಾಡಿದರೆ ಅಪ್ಪಳಿಸುತ್ತೀರಲಾಗದೆ. ಏನ ನುಡಿದೆ ತಾನ ರೈತನಿಗೆ, ಪಾದವರ್ತನಂತೇನ ನುಡಿದೆಯ ತಾನ ರೈತನಿಗೆ. ವಿದುರ, ಅಣ್ಣನನ್ನು ಬಾಯಿಗೆ ಬಂದಂತೆ ಮಾತನಾಡುತ್ತಿರುವಯ, ಕೂಡಲೇ ಸಭೆ ನಿಂಬಿಟ್ಟು ತೊಲಗುವ ಪಾಪಿ. ಇಲ್ಲವಾದರೆ ಅನರ್ಥವಾಯಿತು, ಎಚ್ಚರ. ದುರ್ಯೋಧನ,
ನನ್ನನ್ನು ಸೊಬೆಯಿಂದ ಆಚೆಗೆ ದೂಡುವಷ್ಟು ಸೊಕ್ಕಾಯಿತು. ರಾಜ್ಯ ಮತದಿಂದ ನೀನು ಈ ರೀತಿ ಮಾತನಾಡುತ್ತಿರುವೆ. ಹೇಳುವೆನು ಕೇಳು. ದ್ರೌಪದಿಯ ವಸ್ತ್ರಾಪರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ಆತನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರದರ್ಶಿಸಿಕೊಂಡಾಗ ಅದನ್ನು ತಡೆಯಬೇಕೆಂದು ಇಟ್ಟಿದ್ದ ಈ ನನ್ನ ಬಿಲ್ಲನ್ನು ಕೂಡಲೇ ಮುರಿದು ಬಿಸಾಡು. ಪ್ರಮಾದವಾಯಿತು ಸುಯೋಧನ. ಪೂಜ್ಯರಾದ ವಿದುರನ ಅಪಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡಿಯಲ್ಲ. ಅನ್ಯಾಯವಾಗಿ ದುಡುಕಿಯದೆಯಲ್ಲ ಸುಯೋಧನ. ಕರ್ಣ ಪಾರ್ಥನು ಶಿರವೊಂದರನಿಗೆ ಉರುಳಿ ಬೆನ್ನಿನುತ್ತ ಶಮದವನಂತೂ ಮಹೇಶ್ವರನ ಕುವರನಂ ಮೆಚ್ಚಿಸಿ ವರ ಮಹೇಶ್ವರನ ಕುವರನಂ ಮೆಚ್ಚಿಸಿ ವರ ಶಾಪವನ್ನಂತೂ ನಿನಗೆ ಸರಿದ ಮರಾರಿಹರೇ ಕರ್ಣ. ವಿದುರನ ಗಡ್ಡು ಬೆದರಿಕೆಗೆ ನೀನೂ ಸಹ ಎದುರಿದೀಯ. ಆತನ ಬೆಲ್ಲಿನಿಂದ ಆಗತಕ್ಕ ಸಹಾಯವಾದರೂ ಏನು? ಆತನು ಎಂದಾದರೂ ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿರುವುದನ್ನು ನೀನು ನೋಡಿರುವೆಯ? ನೀನೀಗ ಸುಮ್ಮನಿರು. ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಕೂಡಲೇ ಸಭೆಯಿಂದ ಹೊರದೂಡಬೇಕಾಗುವುದು ಎಚ್ಚರ. ಸಹೋದರ ದುಶ್ಯಾಸನ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಕೊಡುವಂತನಾಗು. ಕೃಷ್ಣನು ಇಲ್ಲಿಗೆ ಬರುವ ವೇಳೆಯಲ್ಲಿ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ತೆಗೆದುಕೋ ಅಗ್ರಜ. ಅಗಣಿತ ಮಹಿಮನು ನಾನೇ ಮಹಾತ್ಮನು. ಅಗಣಿತ ಮಹಿಮನು ನಾನೇ ಮಹಾತ್ಮನು. ಧರಿಸಿಯೇ ಧರ್ಮದಿ ಜಯ ಹರಿಸುವೆ ಧರ್ಮ ಸಾಕ್ಷಿಯ. ಧರಿಸಿಯೇ ಧರ್ಮದಿ ಜಯ. ಯಾಗಕ್ಕೆ ನಿಲ್ಲುಕದ ಹೋಗದು ರಂಗರ. ಯಾಗಕ್ಕೆ ನಿಲ್ಲುಕದ ಯೋಗದು ರಂಗರ. ಯಾಗಕ್ಕೆ ನಿಲ್ಲುಕದ ಯೋಗದು ರಂಗರ. ಅಗಣಿತ ಮಹಿಮನು ನಾನೇ ಪರಮಾತ್ಮನು. ಅಗಣಿತ ಮಹಿಮನು ನಾನೇ ಪರಮಾತ್ಮನು. ಧರಿಸಿ ಧರ್ಮದಿ ಜಯ ಹರಿಸುವೆ ಧರ್ಮ ಸಾಕ್ಷಿಯ. ಧರಿಸಿ ಧರ್ಮದಿ ಜಯ. ನಿಮಗೆ ಮಂಗಳವಾಗಲಿ. ದುರ್ಯೋಧನನು ಎಷ್ಟೊಂದು ದುರಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗು ನನ್ನ ಯೋಗಮಾಯೆ. ಏಳೇಳು ಚಕ್ರವರ್ತಿ, ಭರತಕುಲ ಚಕ್ರವರ್ತಿಯಾದ ನೀನು ನನಗೆ ನಮಸ್ಕರಿಸಬಹುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ ದುರ್ಯೋಧನ. ಭರತ ಕಂಡ ಚಕ್ರವರ್ತಿ ಸಾರ್ವಭೌಮನಾದ ನಾನು
ನಿನಗೆ ನಮಸ್ಕರಿಸುವುದೇ ಕೃಷ್ಣ? ಈಗ ನೀನು ಏನಾಗಿ ಬಂದಿರುವೆ? ದೂತನಾಗಿ. ದೂತನಾಗಿ ಬಂದಿರುವ ನಿನ್ನಲ್ಲಿ ಭೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದ್ದು ಎಂದು ಹೆಮ್ಮೆಗೊಳ್ಳಬೇಡ. ಆ ಒಂದು ವೇಳೆ ನಾನೇನಾದರೂ ನಮಸ್ಕರಿಸಿದ್ದೆ ಹಾಗಿದ್ದಲ್ಲಿ ಈ ಭೂತಾಯಿಗಲ್ಲದೆ ನಿನಗಂತೂ ಅಲ್ಲ. ಬಂದದ್ದಾಯಿತು, ಬಾ ಕುಳಿತುಕೋ. ಆಗಲಿ. ಕೃಷ್ಣ, ಗೋಪಿಕಾಸ್ತ್ರೀಯರ ಭರತನಾಟ್ಯವೆಂದರೆ ಬಲು ಇಷ್ಟವಲ್ಲವೇ ತಮಗೆ? ಇರಬಹುದು. ಇರುವುದೇನು ಇದ್ದೇ ಇದೆ. ಯಾರಲ್ಲಿ ನಮ್ಮ ಹರಮನೆ ನರ್ತಕಿನ ಬರಮಾಡಿರಿ. ಕರುನಾಡ ಕುರುಭೂಪ ರಾಜೇಶ್ವರ, ಕರುನಾಡ ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುನಾಡ ಕುರುಭೂಪ ರಾಜೇಶ್ವರ. ರೀಪು ಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ. ರೀಪು ಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ. ಸೋದರ ಮಾವನ ಕೌರವೇಶ್ವರ, ಸೋದರ ಮಾವನ ಹಿತದಿ ಚತುರ, ಸೋದರ ಮಾವನ ಹಿತದಿ ಚತುರ, ನಮ್ಮ ಸೋದರ ಮಾವನ ಹಿತದಿ ಚತುರ. ಗಾಂಧಾರಿ ದೇವಿಯ ಪ್ರೇಮದ ಕುಬರ, ಗಾಂಧಾರಿ ದೇವಿಯ ಪ್ರೇಮದ ಕುಬರ. ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ. ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ. ಕರುನಾಡ ಕುರುಭೂಪ ರಾಜೇಶ್ವರ, ಕರಗಿಣದ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ್, ಕರುನಾಡ ಕುರುಭೂಪ ರಾಜೇಶ್ವರ.
ನೀಲವರ್ಣಧಾರಿ ಈ ಚೆಲುವ ನೀಲವರ್ಣಧಾರಿ ಈ ಚೆಲುವ ಕೊಳಲನಾದರಿ 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 ಜಗದ ಜನರ ಮರುಳುಗೊಳಿಬಾ ಕೃಷ್ಣ ಕೃಷ್ಣ ನರ್ತಕಿಯರೇ ಮತ್ತೊಂದು ಸಾರಿ ಹೇಳಿ. ಕ್ಷಮಿಸಿ ಮಹಾಪ್ರಭು. ದಿಮ್ಮಿ ತಕ ಜೊಣ್ಣು ತಕ ದಿಮ್ಮಿ ತಕ ಜೊಣ್ಣು ತಕ ದಿಮ್ಮಿ ತಕ ಜೊಣ್ಣು ಸಾಮ್ ತಾಮ್ ತಾ ತಕ ದಿಮ್ಮಿ ತಕ ಜೊಣ್ಣು ದಿಮ್ಮಿ ತಕ ಜೊಣ್ಣು ತಕ ದಿಮ್ಮಿ ತಕ ಜೊಣ್ಣು ತಾಮ್ 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 ತಕ ದಿಮ್ಮಿ ತಕ ಜೊಣ್ಣು ದಿಮ್ಮಿ ತಕ ಜೊಣ್ಣು ತಕ ದಿಮ್ಮಿ ತಕ ಜೊಣ್ಣು ತಾಮ್ 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 ತಕ ದಿಮ್ಮಿ ತಕ ಜೊಣ್ಣು ದಿಮ್ಮಿ ತಕ ಜೊಣ್ಣು ತಕ ದಿಮ್ಮಿ ತಕ ಜೊಣ್ಣು ತಾಮ್ 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 ತಕ ದಿಮ್ಮಿ ತಕ ಜೊಣ್ಣು ತಕ ದಿಮ್ಮಿ ತಕ ಜೊಣ್ಣು ತಕ ದಿಮ್ಮಿ ತಕ ಜೊಣ್ಣು ತಾಮ್ 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 ತಕ ದಿಮ್ಮಿ ತಕ ಜೊಣ್ಣು ತಕ ದಿಮ್ಮಿ ತಕ ಜೊಣ್ಣು ತಕ ದಿಮ್ಮಿ ತಕ ಜೊಣ್ಣು ತಾಮ್ 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 ತಕ ದಿಮ್ಮಿ ತಕ ಜೊಣ್ಣು ತಕ ದಿಮ್ಮಿ ತಕ ಜೊಣ್ಣು ತಕ ದಿಮ್ಮಿ ತಕ ಜೊಣ್ಣು ತಾಮ್ 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 ತಕ ದಿಮ್ಮಿ ತಕ ಜೊಣ್ಣು ದಿಮ್ಮಿ ತಕ ಜೊಣ್ಣು ದಿಮ್ಮಿ ತಕ ಜೊಣ್ಣು ದಿಮ್ಮಿ ತಕ ತಕ ದಿನ ತಾಮ್ ತಕ ದಿನ ತಾಮ್ ತಕ ದಿನ ತಾಮ್ ತಾಮ್ ತಕ ತಕ ಜೊಣ್ಣು ದಿಮ್ಮಿ ತಕ ಜೊಣ್ಣು ಧಿಮ್ ತತ ತಕ ಜೊಣ್ಣು ದಿಮ್ಮಿ ತಕ ಜೊಣ್ಣು ತೋಮ್ ತತ ತಕ ಜೊಣ್ಣು ದಿಮ್ಮಿ ತಕ ಜೊಣ್ಣು ನದಿ ತರಗಡದ ತರಗಡದ ನದಿ ತರಗಡದ ತರಗಡದ ತಾಮ್ ತತ ತಕ ಜೊಣ್ಣು ದಿಮ್ಮಿ ತಕ ಜೊಣ್ಣು ಧಿಮ್ ತತ ತಕ ಜೊಣ್ಣು ದಿಮ್ಮಿ ತಕ ಜೊಣ್ಣು ನಮ್ ತತ ತಕ ಜೊಣ್ಣು ದಿಮ್ಮಿ ತಕ ಜೊಣ್ಣು ನಗದಿ ತರಗಡದ ತರಗಡದ ನಿನ್ನ ತರಗಡದ ತರಗಡದ ತಾಮ್ ತತ ತಕ ಜೊಣ್ಣು ದಿಮ್ಮಿ ತಕ ಜೊಣ್ಣು ಧಿಮ್ ತತ ತಕ ಜೊಣ್ಣು ದಿಮ್ಮಿ ತಕ ಜೊಣ್ಣು ತೋಮ್ ತತ ತಕ ಜೊಣ್ಣು ದಿಮ್ಮಿ ತಕ ಜೊಣ್ಣು ತಲಾಂಗ್ ದಿಮ್ ತಲಾಂಗ್ ದಿಮ್ ತಲಾಂಗ್ ದಿಮ್ಮಿ ತಕ ಜೊಣ್ಣು 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 ದಿಮ್ಮಿ ತಕ ತಲಾಂಗ್ ತಕ ಜೊಣ್ಣು ತಾಮ್ ತಲಾಂಗ್ ತಕ ಜೊಣ್ಣು ತಾಮ್ ತಲಾಂಗ್ ತಕ ಜೊಣ್ಣು ತಾಮ್ ತಜ್ಜುಮ್ ತಕ ಜುಮ್ ತಕಿಟ ಜುಮ್ ತದಿಕಿನತು 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 ತಾ ತಜ್ಜುಮ್ ತಕ ಜುಮ್ ತಕಿಟ ಜುಮ್ ತದಿಕಿನತು 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 ತಾ ತಕಿಟ ಜುಮ್ ತಕ ಜುಮ್ ತಜ್ಜುಮ್ ತದಿಕಿನತು 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 ತಾಮ್ ತತ ತಕ ಜೊಣ್ಣು ದಿಮ್ಮಿ ತಕ ಜೊಣ್ಣು ಧಿಮ್ ತತ ತಕ ಜೊಣ್ಣು ದಿಮ್ಮಿ ತಕ ಜೊಣ್ಣು ತೋಮ್ ತತ ತಕ ಜೊಣ್ಣು ದಿಮ್ಮಿ ತಕ ಜೊಣ್ಣು ನಮ್ ತತ ತಕ ಜೊಣ್ಣು ದಿಮ್ಮಿ ತಕ ತಾಮ್ ತತ ಜೊಣ್ಣು ತಗದ ಜೊಣ್ಣು ತಾಮ್ ತತ ಜೊಣ್ಣು ತಗದ ಜೊಣ್ಣು ತಾಮ್ ತತ ಜೊಣ್ಣು ತಗದ ಜೊಣ್ಣು ತರಗಿಡ ತಗ ತರಗಿಡ ತಗ ತರಗಿಡ ತಗ ತಾಮ್ ತಾಮ್ ತತ ಜೊಣ್ಣು ತಗದ ಜೊಣ್ಣು ತಾಮ್ ತತ ಜೊಣ್ಣು ತಗದ ಜೊಣ್ಣು ಧಿಮ್ ತತ ಜೊಣ್ಣು ತಗದ ಜೊಣ್ಣು ತರಗಿಡ ತಗ ತರಗಿಡ ತಗ ತರಗಿಡ ತಗ ತಾಮ್ ತರಗಿಡ ತಗ 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 ತರಗಿಡ ತರಗಿಡ ತಗ 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 ತರಗಿಡ ತರಗಿಡ ತಗ 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 ತರಗಿಡ ತಗ
ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದ ಗದದಾರಿ. ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದ ಗದದಾರಿ. ಇವನಿಗೆ ಸರಿಸಾಟಿ ಯಾರಿಗರು, ಇವನಿಗೆ ಸರಿಸಾಟಿ ಯಾರಿಗರು, ಇವನಿಗೆ ಸರಿಸಾಟಿ ಯಾರಿಗರು. ಇವನಿಗೆ ಸರಿಸಾಟಿ ಯಾರಿಗರು. ಛಲದಲ್ಲಿ ಬಲದಲ್ಲಿ, ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗರು. ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗರು. ಕರುನಾಡ ಗುರುಭೂಪ ರಾಜೇಶ್ವರ ತರಿಗಿಣದ ಗುರುವಂಶ ಕುಲ ತಿಲಕ ಮಕುಟೇಶ್ವರಾಧಿ. ಕರುನಾಡ ಗುರುಭೂಪ ರಾಜೇಶ್ವರ ರಾಜೇಶ್ವರ ರಾಜೇಶ್ವರ. ಯಾರಲ್ಲಿ ರಾಜನರ್ತಿಗರಿಗೆ ಇಬ್ಬರಿಗೂ ತಕ್ಕ ಬಹುಮಾನವನ್ನು ಕೊಟ್ಟು ಕಳುಹಿಸಿ. ಪರಮಾತ್ಮ, ಸಭೆಗೆ ಬಂದ ಉದ್ದೇಶವನ್ನು ತಿಳಿಸಬಹುದು? ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯವು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಒಂದು ವೇಳೆ ನೀವು ಹಾಗೆ ಮಾಡದೆ ಹೋದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರುಗಳ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವಂತಹುದೆಂದು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ
ಆ ಮಾತೃಮೂರ್ತಿಯನ್ನು ತೋರಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರಲ್ಲವೇ? ನೀವು ಬಾಲ್ಯದಿಂದಲೂ ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡವರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷ ಗೃಹದಹನ, ಕಪಟ ದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ. ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನೀ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾದದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಸಮಾಸದವರೇ, ಧೃತರಾಷ್ಟ್ರ ಪೂರರೇ, ಶ್ರೀಕೃಷ್ಣ ಪರಮಾತ್ಮರು ಇದುವರೆಗೂ ಹೇಳಿದ್ದನ್ನು ಎಲ್ಲರೂ ಕೇಳಿದರಲ್ಲವೇ? ಅದೇ ರೀತಿ ಎಲ್ಲರೂ ಸಹ ನಡೆದುಕೊಳ್ಳುವರೆಂದು ನಾನು ಕೂಡ ನಂಬಿರುತ್ತೇನೆ. ಕೌರವೇಶ್ವರ, ಪಾಂಡವರು ನಿನ್ನ ಸಹೋದರರಲ್ಲವೇ? ಅರ್ಧ ರಾಜ್ಯವನ್ನು ಅವರಿಗೂ ಸಹ ಕೊಟ್ಟು ಸುಖದಿಂದ ಬಾಳು, ಇದೇ ನನ್ನ ಅಭಿಮತ. ಪಟಲ್
ಕುಮಾರ, ಯಾರು ಮಾತನಾಡುತ್ತಿರುವುದು? ಓ ಚಿಕ್ಕಪ್ಪ, ವಿದುರ ಮಹಾಶಯರು. ನನಗೆ ಉಪದೇಶ ಮಾಡುವವರಲ್ಲಿ ನೀವು ಒಬ್ಬರು. ನಡೆಯಲ್ಲಿ ನಿಮ್ಮ ಅರಣ್ಯರೋಧನೆ. ದುರ್ಯೋಧನ, ನನ್ನದು ಅರಣ್ಯರೋಧವೇ ಸರಿ. ಕೆಡುವವರನ್ನು ಕಂಡಾಗ ಬುದ್ಧಿ ಹೇಳುವುದು ನಮ್ಮಂತ ದೊಡ್ಡವರ ಕರ್ತವ್ಯ. ನಿನ್ನಂತವರಿಗೆ ಸದುಪಯೋಗ ಮಾಡಬಾರದೆಂದು ದೊಡ್ಡವರು ಹೇಳಿರುವರು. ಆದ್ರೆ ಏನು ಮಾಡುವುದು? ದುರ್ಯೋಧನ, ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೂ ನಿನ್ನಿಚ್ಛೆ ಇದ್ದಷ್ಟು ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸಿ. ಈ ನೀತಿ ಪಾಠವನ್ನು ಇರುವ ಪಾಂಡವರಿಗೆ ಹೇಗೆ ಕೇಳಲಿಲ್ಲ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಪ್ಪನಲ್ಲಿಯೇ ದೋಷ ಕಂಡು ಬರುತ್ತಿರುವುದು. ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವುಗಳು ನಿಮ್ಮ ಸ್ವಭಾವಕ್ಕೆ ನೀವು ಸರಿಯಾದದ್ದನ್ನೇ ಹೇಳುತ್ತಿರುವಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ಚಂದ್ರಕುಲ ಚಕ್ರೇಶ್ವರ ನಾನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಸುನತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಏನು ಹೇಳಿದೆ ಕೃಷ್ಣ? ನಿನ್ನ ಹೇಳಿ ಪಾಂಡವರ ಜೊತೆ ಕೂಡಿ ಬಾಳದಿರುವುದು ನಮ್ಮದು ದುರಾಗ್ರಹದ, ದುರಂಕಾರದ, ದುಸ್ಸಹವಾಸದ, ದುರಾಸೆಯದ ದುರಾಭಿಮಾನವೇ. ಆಗಲ್ಲ ಕೇಳು ಕೃಷ್ಣ, ಈ ದುರ್ಯೋಧನನ್ನು ಓದಿಸಬೇಕೆಂದನಲ್ಲವೇ ನಿನ್ನ ರಕ್ಕಸಿಯ ಹೊಟ್ಟೆ ಬಾಕ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಅಂಗರಾಜನ್ನು ಓದಿಸಬೇಕೆಂದನಲ್ಲವೇ ನಿನ್ನ ಶಿಖಂಡಿ ಪಾರ್ಥ. ಅದು ದುರಂಕಾರ. ಸ್ವಾಭಿಮಾನ್ಯ ಶೂನ್ಯತೆಯಿಂದ ನಿನ್ನಂತಹ ಕಬಡ್ಡಿಯ ಸ್ನೇಹವನ್ನು ಬಯಸಿದರಲ್ಲ ಓ ಮುತಿಗಟ್ಟ ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನ ಪಡಿಗೈದು ಭಾರತ ಖಂಡದಲ್ಲಿ ಪದಾಕ್ಕಿನ ಆರಿಸಬೇಕೆಂಬ ಯೋಚನೆಯನ್ನು ಮಾಡಿರುವವರಲ್ಲ ಅವರು. ಅದು ದುಸ್ಸಹವಾಸ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಅವರಿಗೆ ಅವರೇ ಹೆಮ್ಮೆ ಪಡುತ್ತಿರುವರಲ್ಲ. ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರು ಏನೇ ಹೇಳಿದರು ಈ ದುರ್ಯೋಧನ ಚಲಿಸುವುದಿಲ್ಲ, ಚಲಿಸಲಾರದು. ಸುಮ್ಮನೆ ಬಂದ ಧೋರಣೆ ನೀಡುವ ಹೊರಡುವನಾಗು. ಅಣ್ಣನ ಮಾತುಗಳನ್ನು ಒಪ್ಪಿದವು. ಈ ಕುರು ಸಹೋದರದಲ್ಲಿ ಪ್ರದರ್ಶಿತ ಕೋಪ ಜೋಲೆ ಹೊರತು ಇಂಥ ಯುದ್ಧ ಬೀರುವ ತಣ್ಣಾದ ಮಾತುಗಳಿಂದ ಆರುವುದಿಲ್ಲ ಕೃಷ್ಣ, ಆರುವುದಿಲ್ಲ. ಹೇಳಿ ಪಾಂಡವರ ಕೂಡಿ ಬಾಳುವ ಬೇಡ ಬೇಡ ಬೇಸರವು, ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು. ಕೃಷ್ಣ, ಹೇಳಿ ಪಾಂಡವರ ಕೂಡಿ ಬಾಳುವ ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು. ನಾಡು ದೊರೆಯದು ಮಾಡಿ ಹೋಗಲಿ ಸೇರಲಾಗಲು ರಾಜ್ಯಗಳು. ನಾಡು ದೊರೆಯದು ಮಾಡಿ ಹೋಗಲಿ ಸೇರಲಾಗಲು ರಾಜ್ಯಗಳು. ಕಷ್ಟ ಪಾಂಡವರ ಅಟ್ಟಹಾಸವ, ಕಷ್ಟ ಪಾಂಡವರ ಅಟ್ಟಹಾಸವ. ಬೆಟ್ಟಿ ಮೆರೆಯುವೆ ದರೆಯೊಳಗೆ, ಬೆಟ್ಟಿ ಮೆರೆಯುವೆ ದರೆಯೊಳಗೆ. ಕೇಳಿ ಪಾಂಡವರ ಕೂಡಿ ಬಾಳುವ ಬೇಡ 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 ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು. ಆ ನಿನ್ನ ಪಾಂಡವರ ಸಮಸ್ತ ಸೈನ್ಯವನ್ನೆಲ್ಲ ಕಾಲಕ್ಕೆ ಬಿಡುವ ಗಂಡುಗಲಿಗಳು
ನಾವೆಂದು ತಿಳಿಯುವು. ಭಾರಿ ಬಾರಿ ಯುದ್ಧದ ಪ್ರತಿಷ್ಠೆ ತೋರುತ್ತಿರುವ ಈ ನಿನ್ನ ಪುಂಡುತನ ಇಂದಿಗೆ ಮುಗಿದು ಹೋಗು. ಆ ನಿನ್ನ ಹೇಡಿಗಳಾದ ಪಾಂಡವರಿಗೆ ತಿಳಿಸಿಬಿಡು, ಸಾಮರಕ್ಕೆ ಸಿದ್ಧವೆಂದು ತಿಳಿಸಿಬಿಡು. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಪರಮ ವೈರಿಯಾದ ಅರ್ಜುನ ಮೇಲಿನ ಹಾಗೆಯೇ ತೀರದ ಹೊರತು ಈ ರಾಜನಿಗೆ ಪುಷ್ಪಾನು ವೃತ್ತಿಸುವುದಿಲ್ಲ. ಕೃಷ್ಣ ರಾಜೇಂದ್ರ, ಈ ಸಂಧಿ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು ಹೊರತು ನನ್ನಂತಹ ಕ್ಷತ್ರಿ ವೀರರಿಗಲ್ಲ. ಕರ್ಣ, ಕೃಷ್ಣ, ನೀನು ಇವರಂತೆಯೇ ಮಾತನಾಡುತ್ತಿರುವೆಯಾ? ಆ ಅರ್ಜುನನ ಮೇಲಿನ ವೈರತ್ವಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಇಚ್ಛಿಸುವೆಯಾ? ಇದು ನಿನ್ನ ಸ್ವಾರ್ಥತ್ವವೇ ಕರ್ಣ. ಸ್ವಾರ್ಥತ್ವ ಸ್ವತ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ಸ್ವತ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ದುದನಾಗಲು ಹೇಗೆ ದಾತನಾರೋ ಇದವಾ ಮರದು ಕೆಳಗೆ ಫಲಿಸುವುದೇ ಮುನ್ನ ಬರುವುದು ವೀರ ಸಮರ. ದುರದೊಳು ಸೆಣಸದೆ ಪಾಂಡು ತನಯಾರು ದುರದೊಳು ಸೆಣಸದೆ ಸಂಧಿಯ ನಾಟಕ ಆಡಲು ಕಳಿಸಿದರೆ ಸಂಧಿಯ ನಾಟಕ ಆಡಲು ಕಳಿಸಿದರೆ ಸಂದರು ವಿಷಯವಾ ಮರುಣವನೇ ಸಲ್ಲದು ಬಂದವನೇ. ಹಠವಂತರು ನಾವು ಹಠವಂತರು ನಾವು ದಿನವಿದು ತಿಳಿಲಿ. ಹಠವಂತರು ನಾವು ದಿನವಿದು ತಿಳಿಲಿ. ದುರದನು ಪಾರ್ಥನ ಶಿರ ಕಡಿದಿರು. ದುರದನು ಪಾರ್ಥನ ಶಿರ ಕಡಿದಿರು. ಸಲ್ಲದು ವಿಷಯವಾ ಬಲ್ಲವನೇ ಸಲ್ಲದು ನಿನಗೆ ಒಲ್ಲವನೇ.
ಪುತ್ರನಾದ ಅರ್ಜುನವೇನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯಲ್ಲ, ಈ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನ ಧರ್ಮವನ್ನು ಅರ್ಪಿಸುವ ನನ್ನ ಧರ್ಮವೇ ಇಷ್ಟವೇನು? ಹೇದುಪತಿ, ಈ ನಿನ್ನ ಕೃತ್ರಿಮ ಸಂಧಾನವನ್ನು ನಾವು ಖಂಡಿತವಾಗಿ ಒಪ್ಪುವುದಿಲ್ಲ, ಒಪ್ಪಲಾರೆವು. ಮಲೆ ಹಂಗಾದಿಪ್ಪ, ಈ ನಿನ್ನ ಧರ್ಮದ ನುಡಿಗಳಿಂದ ಆ ಯಾದವಾಗಲಿ ಕಂಠ ಬಿಗಿದಂಟಾಯಿತು. ಓಹೋ, ಮೇರೆ ಮೀರಿತು. ಈ ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವೆನು, ಕೇಳು. ಭಾರತ ಭೂಮಿ ಸಜಯಿಸಿ ದುರಾಜ, ಭಾರತ ಭೂಮಿ ಸಜಯಿಸಿ ದುರಾಜ, ಸಮಾನ ಸೌರ್ಯತಾ ರಾಜುವ ಸಹೋದರ ನಿರಾಕರಿಸಲಿರೈ. ಭಾರತ ಭೂಮಿ ಸಜಯಿಸಿ ದುರಾಜ, ಜಯಿಸಿ ಕರೆಸಿ ಗರಿ ಅನುಜಾತರ, ಕರೆಸಿ ಗರಿ ಅನುಜಾತರ, ಕರೆಯಲಿರ್ದು ಚಾತು ಪಡೆ ಸುದ್ದಿಯಾಗುವೀರ, ಕರೆಯಲಿದ್ದು ಚಾತು ಪಡೆ ಸುದ್ದಿಯಾಗುವೀರ. ವೈರವನೆ ನೀಗಿನಿ ಸೈರಣಯಂ ಕಾಳೈ, ವೈರವನೆ ನೀಗಿನಿ ಸೈರಣಯಂ ಕಾಳೈ. ಕಾಳೈ ಬಲು ಧರ್ಮ ನಿರುತ ಸಗುಣ ಚರಿತ ಕರುಣ ಭರಿತ ವರಗುಣ ಯುಧನೆನಿಸಿ ಪೊರೆ ಈಗನೆ. ಕಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣ ಯುಧನೆನಿಸಿ ಪೊರೆ ಈಗನೆ. ಭಾರತ ಭೂಮಿ ಸಜಯಿಸಿ ದುರಾಜ, ಸಮಾನ ಸೌರ್ಯತಾ ರಾಜುವ ಸಹೋದರ ನಿರಾಕರಿಸಲಿರೈ. ಭಾರತ ಭೂಮಿ ಸಜಯಿಸಿ ದುರಾಜ, ಜಯಿಸಿ ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು, ಸಹೋದರರನ್ನು, ಈ ಬಂಧುಗಳನ್ನೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿಮ್ಮನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಶಾಂತಿ, ಪ್ರೀತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾ ಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತ ಗಾತರಾಗಿ ನಿನ್ನನ್ನು ಆಲಂಗಿಸುವರು. ನಿರಾಯಾಸವಾಗಿ ಈ ಸಾಮ್ರಾಜ್ಯ ಶಾಸನವು ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವರು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟವನ್ನು ನೆರವೇರಿಸು, ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ನಿಮ್ಮಗಳ ಸಲುವಾಗಿ ಮುಂದರುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಅಪರಾಧ ಏನಿದೆ ರಾಜ? ಪಾಂಡವರ ಜೂಜಾಡಿ ರಾಜ್ಯಾದಿ ಸಕಲ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೇ, ಅಥವಾ ಸತ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ಹೋದದ್ದು ಅಧರ್ಮದ ಕಾರ್ಯವೇ ಬಂತು? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡುವುದು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಇಚ್ಛೆಯೂ ನನಗಿಲ್ಲ. ಯುದ್ಧದ ಭಯವನ್ನು ತೋರುವೆಯಾ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ, ಕಾಮ, ಮೋಕ್ಷ, ಜೀವನದ ಏಕಮಾತ್ರ ಸಾಧನೆ. ಯುದ್ಧಕ್ಕಾಗಿ ಈ ಕ್ಷತ್ರಿಯನೆಂದಿಗೂ ಭಯಪಡಲಾರ, ಭಯಪಡುವುದೂ ಇಲ್ಲ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭೀಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ,
ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳೇನೆಂದು ಕೇಳುವೆಯ? ನಿನ್ನ ಅಪರಾಧಗಳು ಅಗಣ್ಯ, ಅನಂತ, ಅಬೋಧ. ಹಿಂದೆ ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದ್ಯೂತ ಕೆಳೆದದ್ದು. ಸಹೋದರರ ಪತ್ನಿಯನ್ನು ರಾಜಸಭೆಗೆ ತರಿಸಿ ನೀನು ಮಾಡಿದ ಅವ್ಯಾಚ್ಯ ಅಪರಾಧವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದನ್ನು ಮರೆಯಬೇಡ. ಧರ್ಮನಿಷ್ಠರು, ಸ್ನೇಹಶೀಲರೂ ಆದ ಆತ್ಮೀಯ ಬಂಧುಗಳಲ್ಲಿ ನೀನು ಜಗನ್ಯವಾದ ರಾಕ್ಷಸೀ ವೃತ್ತಿಯನ್ನು ತೋರಿಸಿದೆ. ವಾರಣಾವತಾದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ. ಭೀಷ್ಮ, ದ್ರೋಣ, ಗುರು ಹಿರಿಯರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಈ ಕೀರ್ತಿ, ಶ್ರೇಯಸ್ಸು ಅದೆಂದಿಗೂ ಲಭಿಸದು. ಕೆಟ್ಟರೂ ಸರಿಯ ಕಟ್ಟ ಕಳೆದು ಹೋಗಿ ಕೋಡಿ ಕಟ್ಟಲೇಬೇಕೆಂದು ಕಟ್ಟಡದ ಕೆಚ್ಚದೆ ಕಟ್ಟಾಳು ಕೌರವೇಶ್ವರನನ್ನು ಕೆಳಾಚಿ ಕೇಕೆ ಹಾಕಿ ನಕ್ಕಳಲ್ಲ ಆಹಾರಿನ ಪಾಂಡವರ ಸುದ್ದಿ ಅಂದೇ ತೊಟ್ಟೆಲ್ಲ ಕೃಷ್ಣ ಛಲವನ ಭೂತನಾದ ಪ್ರೇತಿಗಳೊಡೆ ನಾದ ಭೂತನ ದೇಶವರನ್ನೇ ಹಾಲ್ಕರದು ಕದನ ಕಳೆದರೂ ಸರಿ. ಕಲಿ ಅಂಶದ ನಿರ್ಮಿತವಾದ ಈ ಹಸ್ತಿನಾವತಿ ರಕ್ತ ಸಿಂಹಾಸನವು ರಕ್ತದ ಮಣದಲ್ಲಿ ಕೊಚ್ಚು ಹೋದರೂ ಸರಿಯೇ. ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನದರನಾದ ನಾನು ಮೊಸಣದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ಎಲ್ಲವನ್ನು ಕೊಡೆ.
ಸಿದ್ಧಪಡಿಸಿಕೋ ಎಂದು ಹೇಳಿಬಿಡು. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟೆಯ ಗುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾರದ ಸಂದೇಶವನ್ನು ತಿರಸ್ಕರಿಸಿದ್ದು ಅನಿಶ್ಚಿತವೇ ಹಿತಪತಿ? ದುರ್ಯೋಧನ, ನಿನ್ನೀ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಅದನ್ನು ಯಾರೂ ನಿರ್ಣಯಿಸಬೇಕಾಗಿಲ್ಲ. ಅದು ನಾನು ಆಗಲೇ ನಿರ್ಣಯಿಸಿ ಮುಖ್ಯ ಸಲಹೆ ನೀಡ್ತಿದ್ದೇನೆ. ಯಾರಿಗೋ? ಮತ್ತಿನ್ಯಾರಿಗೆ? ನಮ್ಮ ಕೌರವೇಶ್ವರ ಸಾರ್ವಭೌಮರಿಗೆ. ಏನೆಂದು? ಅದು ನನ್ನ ಬಾಯಿಂದ ಕೇಳು ಬದಲು ಸಾರ್ವಭೌಮ ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡುಗೆ ಕೊಡಬೇಕೆಂದು ಮಾವನವರ ಸಲಹೆ. ಓಕೋ, ನಿಮ್ಮ ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಅದ್ಭುತವಾದ ಸತ್ಕಾರಕ್ಕೆ ಅದ್ಭುತವಾಗಿಯೇ ಇದೆ. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು ಸಹೋದರ. ಅಂದದ ಕೃಷ್ಣನನ್ನು ಗತಿ ಬೇಡೈಸು ಯೋಧನನೆ ತೋರಿಗ ಖ್ಯಾತಿಗಳು ಗತಿ ಬೇಡೈಸು ಯೋಧನನೆ ತೋರಿಗ ಖ್ಯಾತಿಗಳು ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಿದಂತೆ ನನ್ನನ್ನು ಬಂಧಿಸುವಿರಾ? ಅದು ನಿಮ್ಮಿಂದ ಸಾಧ್ಯವಿಲ್ಲ. ಮಾಯೆ ಮಾಯೆ.